ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಎಷ್ಟು ಔಷಧ ಗುಣಗಳಿರುವ ಸಬ್ಬಸಿಗೆ ಸೊಪ್ಪಿನ ಪುಡಿ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಇದು ಸಬ್ಬಸಿಗೆ ಸೊಪ್ಪು ರೀ. ನಾನು ಒಂದು ಕಟ್ಟು ತಗೊಂಡಿದ್ದೀನಿ. ಇದನ್ನು ಬಿಡಿಸ್ಕೊಳ್ಳಿ, ಸ್ವಲ್ಪ ಹಚ್ಕೊಂಡು ನೆರಳಲ್ಲೇ ಒಣಗಿಸ್ಕೊಳ್ಳಿ. ಬಿಸಿಲಲ್ಲೇನು ಒಣಗಿಸೋ ಅವಶ್ಯಕತೆ ಇಲ್ಲ ರೀ, ನೆರಳಲ್ಲಿ ಒಣಗಿಸಿದ್ರೆ ಸಾಕು ರೀ. ನೋಡಿ, ಸಬ್ಬಸಿಗೆ ಚೆನ್ನಾಗಿ ಒಣಗೋಗಿದೆ ಅಲ್ವಾ. ಬಿಸಿ ಬಿಸಿ ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಹಸಿದಾದರೆ ಜಾಸ್ತಿ ಹೊತ್ತು ಹುರ್ಕೋಬೇಕು ರೀ. ಈ ಥರ ಒಣಗಿರೋದಾದರೆ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ರೀ. ನೋಡಿ, ಸಬ್ಬಸಿಗೆ ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ, ಇದನ್ನು ಒಂದು ತಟ್ಟೆಯಲ್ಲಿ ತಗೊಳ್ಳಿ. ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳಿ. ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ, ಈಗ ಇದನ್ನು ಒಂದು ತಟ್ಟೆಯಲ್ಲಿ ತಗೊಳ್ಳಿ. ಹಾಗೆ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. 10 ಒಣಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಎಲ್ಲ ಜಾರ್ಗೆ ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಅಷ್ಟೇ. ಎಷ್ಟೋ ಈಸಿಯಾಗಿ, ಎಷ್ಟೋ ಟೇಸ್ಟಿಯಾಗಿರೋ ಸಬ್ಬಸಿಗೆ ಸೊಪ್ಪಿನ ಪುಡಿ ರೆಡಿ ಆಯಿತು ರೀ. ನೀವು ಒಂದು ಸಲ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ ರೀ. ನಿಮಗೂ ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.